ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ಇವತ್ತು ನಮ್ಮ ಗಾರ್ಡನಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡ್ತೇನೆ ಅಂತ ನೋಡೋಣ. ಗಾರ್ಡನ್ ಅಂದಮೇಲೆ ಕೆಲಸ ಇದ್ದೇ ಇರುತ್ತೆ. ಆ ಕೆಲಸ ಈ ಕೆಲಸ ಅಂತೇನಿಲ್ಲ, ಎಲ್ಲ ಕೆಲಸಗಳನ್ನು ನಾವೇ ಮಾಡಬೇಕು. ಮೊದಲಿಗೆ ಗಿಡಗಳಿಗೆ ನೀರು ಹಾಕ್ಬಿಡ್ತೇನೆ. ಆನಂತರ ಮುಂದಿನ ಕೆಲಸಗಳನ್ನು ಆರಂಭ ಮಾಡ್ತೇನೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋದಲ್ಲಿ ಒಂದಲ್ಲ ಒಂದು ಇನ್ಫಾರ್ಮೇಷನ್ ಖಂಡಿತ ಕೊಟ್ಟಿರ್ತೇನೆ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ, ಇವತ್ತು ನಾವೇನೆಲ್ಲ ಕೆಲಸಗಳನ್ನು ಮಾಡ್ತೇನೆ ಅಂತ ನೋಡೋಣ. ಗಾರ್ಡನ್ಗೆ ಬಂದ ತಕ್ಷಣ ಯಾವಾಗಲೂ ಮೊದಲು ನೀರು ಹಾಕ್ಬಿಡ್ಬೇಕು. ಕೆಲಸ ಮಾಡಿ ಆಮೇಲೆ ಹಾಕ್ತೇನೆ ಅಂದರೆ ಕೆಲಸ ಮಾಡಿ ಸ್ಟ್ರೈನ್ ಆಗಿರುತ್ತೆ, ಒಂದೊಂದು ಸಾರಿ ಮೂಡೇ ಬರಲ್ಲ. ಅದಕ್ಕೆ ನಾನು ಯಾವಾಗಲೂ ಗಾರ್ಡನ್ಗೆ ಬಂದ ತಕ್ಷಣ ಮೊದಲು ನೀರು ಹಾಕುವಂಥ ಕೆಲಸನೇ ಮಾಡೋದು. ಕ್ಲೀನಿಂಗ್ ಇರೋಂಥ ಭಾಗಗಳಿಗೆ ಹಾಕಲ್ಲ. ಈಗ ಕಸ ಗುಡಿಸೋದಿದೆ ಆ ಕಡೆ ಸೈಡ್ಗೆಲ್ಲ ಹಾಕಲ್ಲ. ಇವೆಲ್ಲ ನೇರ ಬಿಸಿಲಿಗಿದೆ, ಹಾಗಾಗಿ ಇಂಥವಕ್ಕೆಲ್ಲ ಬೇಗ ನೀರು ಹಾಕ್ಬಿಡ್ತೇನೆ. ನಮ್ಮ ಮನೆಯಲ್ಲಿ ಟೊಮೊಟೊ ಹಣ್ಣಾಗಿದೆ. ಕೀಳೋ ಹಂತವನ್ನು ಕೂಡ ತಲುಪಿದೆ. ನಾನೇನು ಹಾಕಿರಲಿಲ್ಲ, ಅದಾಗಿದ್ದೇ ಹುಟ್ಟಿರೋ ಅಂಥದ್ದು. ಹಾಗೆ ನಾನು ತೋರಿಸಿದ್ದೆ ಗುಲಾಬಿ ಗಿಡಗಳನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅಂತೇಳಿ. ನೋಡಿ ಎಷ್ಟು ಬೇಗ ಎಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ ಅಂತ. 4 ಗಿಡದಲ್ಲಿ ಕೂಡ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ. ನೋಡಿ ಎಷ್ಟು ಬೇಗ ಒಳ್ಳೆ ಗಿಡಗಳು ನಾವು ಹಾಗೆ ರೆಡಿ ಮಾಡಿಕೊಂಡ್ರೆ ಗುಲಾಬಿ ಗಿಡಗಳು ಎಷ್ಟು ಸ್ಪೀಡಾಗಿ ರೆಡಿ ಆಗ್ತವೆ. ನೋಡಿ ಇಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಾಗಿದೆ. ನೋಡಿ ಚೆನ್ನಾಗಿ ಹೊಡೆದಿದೆ. ನೋಡಿ ಇಲ್ಲಿ ಮೊಗ್ಗು ಕೂಡ ಬರೋಂಗಾಗಿದೆ. ಸಣ್ಣ ಸಣ್ಣ ಮೊಗ್ಗುಗಳು ಕೂಡ ಬರೋ ಅಂಥದ್ದು ಕಾಣಿಸ್ತಾ ಇದೆ. ಹಾಗೆ ನಾವು ರೆಡಿ ಮಾಡ್ಕೋಬೇಕಷ್ಟೆ. ನೋಡಿ ಚಿಗುರು ನೋಡಿ ಎಷ್ಟೊಂದು ಬಂದಿದೆ. ಈರುಳ್ಳಿ ಸಿಪ್ಪೆನ ನೀವು ಈ ರೀತಿ ಹಾಕಿ ನೋಡಿ, ನಿಮಗೆ ಒಳ್ಳೆ ರಿಸಲ್ಟ್ ಖಂಡಿತ ಸಿಗುತ್ತೆ. ಬೆಳಿಗ್ಗೆ ಗಾರ್ಡನ್ಗೆ ಬಂದ ತಕ್ಷಣ ನೀರು ಹಾಕ್ಬಿಟ್ರೆ ಒಳ್ಳೆಯದು, ತಂಪಾಗಿರುತ್ತೆ. ಹಾಗಾಗಿ ನೀರು ಹಾಕಿ ಆ ಕೆಲಸನ ಮುಗಿಸ್ಕೋಬೇಕು. ಇಲ್ಲಾಂದರೆ ಆಮೇಲೆ ಬಿಸಿಲಾದರೆ ನಮ್ಮದೆಲ್ಲ ಕೆಲಸ ಮುಗಿದ್ಮೇಲೆ ಅದಕ್ಕೆ ನೀರು ಹಾಕೋಕ್ಕೆ ನಮಗೆ ಮೂಡೇ ಬರಲ್ಲ. ಅಯ್ಯೋ ಮನೆಗೆ ಹೋಗ್ಬಿಡೋಣ ಅನ್ನಿಸ್ತಿರುತ್ತೆ. ಎಷ್ಟು ಪುಟ್ಟ ಗಿಡ ನೋಡಿ, ಇದು ಕಟ್ಟಿಂಗಿಂದ ಬಂದಿರೋದು. ಇಷ್ಟೊತ್ತಿಗೆಲ್ಲ ಸುಮಾರು ಹೂವೆಲ್ಲ ಬಿಟ್ಟಿದೆ. ಇದು ಕಟ್ಟಿಂಗ್ ಹಾಕಿದ್ದೆ, ಎಷ್ಟು ಚಿಕ್ಕ ಕಟ್ಟಿಂಗ್ ನೋಡಿ, ಅದರಲ್ಲೇ ಒಂದು ಹೂ ಬಿಟ್ಟಿದೆ. ಕಿತ್ಕೊಬಿಡೋಣ. ದಾಸವಾಳ ಹೂಗಳು ಅರಳಿಬಿಡ್ತವೆ ಜಾಸ್ತಿ. ನಾನು ಕೆಳಗಡೆ ಹೋಗೋವ್ರಿಗೆ ಇವಕ್ಕೆಲ್ಲ ತುಂಬ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಕಿತ್ಕೋತಾ ಇದ್ದೀನಿ ಇವನ್ನೆಲ್ಲ. ನೋಡಿ ಎಷ್ಟು ಸಣ್ಣ ಸಣ್ಣದರಲ್ಲೇ ಹೂ ಬಂದಿದೆ. ಖುಷಿ ಅನಿಸುತ್ತೆ ಇದನ್ನೆಲ್ಲ ನೋಡಿದ್ರೆ. ಈ ದಾಸವಾಳ ಅಂತೂ ಕಣ್ಣೇ ಬಿಡಲ್ಲ, ಅದೇನು ಆರಿ ಮುಚ್ಕೊಂಡೇ ಇರುತ್ತೆ. ಬಟ್ ಏನಂದರೆ ಇದು ಒಂದು 2 ಡೇಸ್ ಬರುತ್ತೆ. ಇವತ್ತು ಮುಡಿಸ್ಲಿಲ್ಲ ಅಂದರೂ ನಾಳೆ ಫ್ರಿಜ್ಜಲ್ಲಿಟ್ಟು ಆರಾಮಾಗಿ ಮುಡಿಸಿದ್ರು ಸಂಜೆವರೆಗೂ ಇದು ಬಾಳಿಕೆ ಬರುತ್ತೆ. ಅಯ್ಯೋ ಬಿದ್ದೇ ಹೋಯ್ತು ಮಗ್ಗು. ಹೂವೆಲ್ಲ ತೆಗೆದು ಇಟ್ಬಿಟ್ಟು ಆನಂತರ ಗಾರ್ಡನ್ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡ್ತೇನೆ. ಸ್ವಲ್ಪ ಗುಡಿಸೋದಿದೆ. ಆ ಸೈಡ್ ಸಕ್ಯುಲೆಂಟ್ ಸೈಡಲ್ಲೆಲ್ಲ ಸ್ವಲ್ಪ ತುಂಬ ಗಲೀಜಾಗಿದೆ. ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಗುಡಿಸ್ತೇನೆ ಇವತ್ತು. ಅಂದರೆ ಎಲ್ಲ ದಿನವೂ ಬಂದು ನಮಗೆ ಕ್ಲೀನ್ ಮಾಡ್ತಾ ಇರೋದಕ್ಕೆ ಆಗಲ್ಲ. ನಮಗೂ ಫಂಕ್ಷನ್ ಇರುತ್ತೆ, ಹೊರಗಡೆ ಹೋಗೋದಿರುತ್ತೆ, ಆಮೇಲೆ ಫಿಸಿಕಲಿ ನಮಗೂ ಆಗಬೇಕಲ್ವ. ಅದೆಲ್ಲವನ್ನು ನೋಡಿಕೊಂಡು ನಂತರನೇ ನಾವು ಗಾರ್ಡನ್ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡೋದಕ್ಕೆ ಬರಬೇಕು. ಹಾಗಾಗಿ ನನಗೆ ಯಾವತ್ತು ಆರಾಮಾಗಿದ್ದೀನಿ ಅನಿಸುತ್ತೆ ಅಥವಾ ಏನಾದ್ರು ಒಂದು ತೀರಾ ಮಾಡಲೇಬೇಕು ಅನಿಸುತ್ತೆ ಅಂತ ದಿನಗಳನ್ನೆಲ್ಲ ನೋಡಿಕೊಂಡು ಕ್ಲೀನ್ ಮಾಡ್ಕೊಳ್ತೇನೆ. ಬರಬೇಕಾದ್ರೆ ತಿಂಡಿ ಎಲ್ಲ ಮಾಡಿ ಮುಗಿಸಿ ಇಟ್ಟು
ಬಂದಿರ್ತೇನೆ. ಒಂದೊಂದು ಸರಿ ತಿಂಡಿ ತಿನ್ನೋಕ್ಕೆ ಹೋಗೋದೇ ಇಲ್ಲ, ಯಾಕೆಂದರೆ ಇದನ್ನು ಮಾಡುವಾಗ ತಿಂಡಿ ತಿಂದರೆ ಮತ್ತೆ ನಮಗೆ ಕೆಲಸ ಮಾಡೋದಕ್ಕೆ ಮೂಡೇ ಬರೋಲ್ಲ ಸಮ್ ಡೇಸ್ಗಳಲ್ಲಿ ತಿಂಡಿ ತಿಂದರೆ. ಅದಕ್ಕೆ ನಾನು ಎಷ್ಟೋ ಸಾರಿ ತಿಂಡಿನೇ ತಿನ್ನಲ್ಲ. ಈ ರೀತಿ ಗಾರ್ಡನ್ ಕೆಲಸ ಎಲ್ಲ ಜಾಸ್ತಿ ಇಟ್ಕೊಂಡಾಗ ಎಲ್ಲ ಮುಗಿದ ಮೇಲೆ ಮಧ್ಯಾಹ್ನನೇ ಹೋಗಿ ತಿಂಡಿ ತಿನ್ನೋದು. ಇವೆಲ್ಲ ಆಗುತ್ತೆ ಒಂದೊಂದು ಸರಿ, ಏನೂ ಮಾಡೋಕ್ಕಾಗಲ್ಲ. ಗಣಗ್ಲೆ ಹೂವು ಇದನ್ನು ಬೇಕಾದ್ರೆ ಒಂದು 2 ಡೇಸ್ ಬೇಕಾದ್ರೆ ಬಿಡ್ಬೋದು. ಗಿಡದಲ್ಲಿ ಕಿತ್ಕೊಳ್ದೆ ಹೀಗೆ ಬಿಟ್ಟರು ಚೆನ್ನಾಗಿ ಇರುತ್ತೆ. ನಾನೇನಂದರೆ ಹಾಳಾಗ್ತವೆ ಅಂತೇಳಿ ಕಿತ್ಕೊಂಡು ಬಿಡೋದು. ಕನಕಾಂಬರ ಮಾತ್ರ ನಾನು ಡೈಲಿ ಕೀಳಲ್ಲ, ಒಂದು 2 ಡೇಸ್ಗೊಂದ್ಸರಿ. ಈ ಹೂವು ಇದೆಯಲ್ಲ, ಇದು 4 ಹೂವು ಆದಾಗ ಕೀಳೋದು. ಪದೇ ಪದೇ ಕಿತ್ತರೆ ನಾನು ಅದನ್ನು ಯೂಸ್ ಮಾಡೋಕ್ಕೂ ಕಷ್ಟ, ಅಂದರೆ ಇಟ್ಕೋಬೇಕು ಫ್ರಿಜ್ಜಲ್ಲಿ. ಅದಕ್ಕೆ 4 ಡೇಸ್ಗೊಂದ್ಸರಿ ಕಿತ್ತರೆ ಆರಾಮಾಗಿ ಆಗುತ್ತೆ. ಏನಾದ್ರು ಒಂದು ಮಾಡ್ಕೋಬೋದು, ಗಿಡ ದೇವ್ರಿಗೆ ಹಾಕೋದಕ್ಕಾದ್ರೂ ನೀಟಾಗಿ ಆಗುತ್ತೆ. ಇಷ್ಟು ಸಮಯ ಆಗಿದೆ, ಇದಿನ್ನೂ ಅರಳೇ ಇಲ್ಲ. ಹೋಗಲಿ ಬಿಡಿ, ನಾಳೆವರೆಗೂ ಅರಳುತ್ತೆ, ಬಳಸ್ಬೋದು. ಇಷ್ಟು ಹೂ ಸಿಕ್ತು, ಕಿತ್ಕೊಂಡೆ ಇಷ್ಟು ಹೂನ. ಇನ್ನೊಂದು ಸ್ವಲ್ಪ ಅಲ್ಲೇ ಬಿಟ್ಬಿಟ್ಟೆ, ಗಿಡದಲ್ಲೇ ಇರಲಿ ಅಂತೇಳಿ. ಇಲ್ಲಿ ನೋಡಿ, ಇಲ್ಲಿರೋದೆಲ್ಲ ಬರೀ ಸಕ್ಯುಲೆಂಟ್ಸ್ ಎಲೆಗಳೇ. ಈ ಸಕ್ಯುಲೆಂಟ್ಸ್ ಎಲೆಗಳೇನಾದ್ರು ನೆಲದ ಮೇಲೆ ಇಷ್ಟೊಂದು ಉದುರಿದ್ರೆ ನಮ್ಮ ಮನೇಲಿ ಅದೆಷ್ಟು ಸಕ್ಯುಲೆಂಟ್ಸ್ ಗಿಡಗಳಾಗ್ತಿತ್ತು. ಬಟ್ ಇದು ಸಿಮೆಂಟ್ ನೆಲದ ಮೇಲೆ ಬಿದ್ದಿರೋದ್ರಿಂದ ಇವು ಯಾವೂ ನನಗೆ ಗಿಡ ಆಗಿಲ್ಲ. ಹೀಗೆ ಒಂದೊಂದು ರೌಂಡ್ ಕ್ಲೀನ್ ಮಾಡ್ಕೊಳ್ತೇನೆ. ಪದೇ ಪದೇ ಅದೇ ಮಾಡೋಕ್ಕಂತೂ ಆಗೋಲ್ಲ, ಇದೆಲ್ಲ ವೇಸ್ಟ್ ಆಗೋಲ್ಲ. ನಾವು ಮತ್ತೆ ಇದನ್ನು ಮಣ್ಣಿನ ಜೊತೆ ಸೇರಿಸ್ತೇನೆ, ನಾನು ವೇಸ್ಟ್ ಮಾಡಲ್ಲ. ನೋಡಿ, ಒಂದು ಗಿಡ ಆಗಿಲ್ಲ ಕಣ್ಣು, ಎಲ್ಲ ಒಣಗೋಗಿದೆ. ಅದೇ ಇದು ಮಣ್ಣಾಗಿದ್ದಿದ್ರೆ ನಮಗೆ ಆರಾಮಾಗಿ ಗಿಡ ಸಿಗ್ತಾಯಿತ್ತು. ಆ ಕಡೆಯಿಂದ ಎತ್ಕೊಳ್ಳೋಕೆ ಈಸಿ ಇದೆ, ಹಾಗಾಗಿ ಆ ಕಡೆಗೆ ದುಗ್ಬಿಡ್ತೀನಿ ಕಸನೆಲ್ಲ. ಇದು ಸೋಲಾರ್ ಕೆಳಗೆ ಇರೋದ್ರಿಂದ ಪೈಪ್ಗಳೆಲ್ಲ ಡ್ಯಾಮೇಜ್ ಆಗ್ತವೆ ಅಂತ ನಾವು ಯಾವಾಗಲೂ ಪ್ರತಿ ಬಾರಿಯೂ ಕ್ಲೀನ್ ಮಾಡಲ್ಲ ಇದನ್ನು. ನೋಡಿ ಎಷ್ಟು ಕಸ ಅಲ್ಲಿ ಸ್ಟೋರ್ ಆಗಿದೆ. ಗಾರ್ಡನ್ ಗುಡಿಸೋವಂಥ ಕೆಲಸ ನಿಮಗೆ ನಾವು ತೋರಿಸೋ ಅಷ್ಟು ಈಸಿಯಾಗೇನು ಇರೋದಿಲ್ಲ. ಅದು ತುಂಬ ಹೆವಿ ಡ್ಯೂಟಿ ಆಗಿರುತ್ತೆ. ಅದರಲ್ಲೂ ಈ ರೀತಿ ಏನಾದರೂ ಪೈಪ್ಗಳು ಇವೆಲ್ಲ ಮಧ್ಯೆ ಬಂದುಬಿಟ್ರಂತೂ ಕೇಳಂಗೇ ಇಲ್ಲ. ಹಾಗಾಗಿನೇ ಗಾರ್ಡನ್ ಗುಡಿಸೋದು ಅಂದರೆ ಸ್ವಲ್ಪ ಹೆವಿ ಜಾಬ್ ಅಂತ ಅನಿಸೋದು. ಎಲ್ಲವನ್ನು ಈ ರೀತಿ ಸರಿ ಮಾಡ್ಕೊಂಡು ಕ್ಲೀನ್ ಮಾಡೋವ್ರಿಗೆ ತುಂಬ ಸಾಕಾಗುತ್ತೆ. ಸಾಯಂಕಾಲ ಆದ್ರೂ ಕಷ್ಟನೇ, ಬೆಳಿಗ್ಗೆ ಆದ್ರೂ ಕಷ್ಟನೇ. ಏನಂದರೆ ನಮಗೆ ಫಿಸಿಕಲಿ ಆಗುವಂತಹ ಸಂದರ್ಭದಲ್ಲಿ ಅಷ್ಟೇ ಇದನ್ನು ಗುಡಿಸ್ಬೋದೇ ಹೊರತು ಸಂಜೆ ಗೂಸಿದ್ರೆ ಆರಾಮು, ಬೆಳಿಗ್ಗೆ ಗೂಸಿದ್ರೆ ಆರಾಮ ಅಂತೇನೂ ಇರಲ್ಲ. ಇದರಲ್ಲಿ ಯಾವಾಗ ಮಾಡಿದ್ರು ಈ ಕೆಲಸ ಒಂದು ಕಷ್ಟದ ಕೆಲಸನೇ ನನ್ನ ಪ್ರಕಾರ, ಗುಡಿಸೋದಂತೂ ಗಾರ್ಡನ್ನ. ಅದರಲ್ಲೂ ಈ ರೀತಿ ಸಂಧಿಗಳನ್ನ ಗುಡಿಸ್ಬೇಕು ಅಂದಾಗಂತೂ ಇದು ಹೆವಿ ಜಾಬ್ ಆಗಿರುತ್ತೆ. ಆದರೂ ನಾವು ಯಾವತ್ತಾರು ಒಂದೊಂದು ದಿವಸ ಈ ರೀತಿ ಕೆಲಸಗಳನ್ನು ಮಾಡಲೇಬೇಕಾಗುತ್ತೆ. ಸಂಧಿ ಅಂತೆಲ್ಲ ಹೇಳಿ ಬಿಡೋಕ್ಕಾಗಲ್ಲ, ಮಾಡ್ತಾಯಿರ್ತೀವಿ ಒನ್ ಬೈ ಒನ್. ಡಿಪೆಂಡ್ಸ್ ಮೂಡು. ನಮಗೆ ಫ್ರೀ ಸಿಕ್ಕಾಗ ಈ ಕೆಲಸನ ಮಾಡಿದ್ರೇ ಅಟ್ಲೀಸ್ಟ್ ಇಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕ್ಕಾಗೋದು. ಇಲ್ಲಾಂದರೆ ನಮಗೆ ಬೇಜಾರಾಗ್ಬಿಡುತ್ತೆ. ನಮ್ಮ ಗಾರ್ಡನ್ ಆ ರೀತಿ ಎಲ್ಲ ಆಗಿಬಿಡುತ್ತೆ. ಹಾಗೆಲ್ಲ ಆಗೋಕ್ಕೆಲ್ಲ ಬಿಡಲ್ಲ. ನಮಗೆ ಫ್ರೀ ಸಿಕ್ಕಾಗೆಲ್ಲ ಆರಾಮಾಗಿ ಗುಡಿಸಿ ಮುಗಿಸ್ತೇವೆ. ನೋಡಿ, ಎಲ್ಲ ಕಡೆ ಸ್ಟೋರೇಜ್ ಆಗಿದೆ. ಸುಮಾರು 1.5 ತಿಂಗಳಾಗಿದೆ ನಾವು ಇದನ್ನು ಕ್ಲೀನ್ ಮಾಡಿ. ಅಷ್ಟಕ್ಕೇ ಇಷ್ಟು ಕಸ ತುಂಬಿ ಕೂತಿದೆ. ಹಾಗೆ ಇಲ್ಲಿ ಹರಡಿದಂಥ ಮಣ್ಣನ್ನೆಲ್ಲ ಖಾಲಿ ಮಾಡ್ತಾಯಿದ್ದೀನಿ. ಹಾಗೆ ಇದು ತರಕಾರಿ ಸಿಪ್ಪೆ. ನಮ್ಮ ಮನೆಯಲ್ಲಿ ಕೆಳಗಡೆ ಬಾಡಿಗೆಗಿದ್ದಾರೆ, ಅವರು ಕ್ಯಾಟ್ರಿ ನಡೆಸ್ತಾರೆ. ಅವ್ರಿಗೆ ಸಿಪ್ಪೆ ತಗೊಬನ್ನಿ ಅಂದರೆ ಅವರು ಇಷ್ಟು ದೊಡ್ಡದೆಲ್ಲ ತಂದಿಟ್ಟಿದ್ದಾರೆ. ಈಗ ಸದ್ಯಕ್ಕೆ ಆಹಾರ ಹಾಕಿದ್ದೀನಿ.
ಈರುಳ್ಳಿ ಸಿಪ್ಪೆ ಇದೆ, ಕ್ಯಾರೆಟ್ ಬೀನ್ಸ್ ಎಲ್ಲ ಸಿಪ್ಪೆ ಇದೆ. ನೋಡೋಣ ಇದನ್ನು ಯಾವ ಥರ ಡ್ರೈ ಮಾಡ್ಬೋದು ಏನು ಅಂತ ಮುಂದೆ ನೋಡ್ತೇನೆ. ಈ ಜಾಗ ಅಂತೂ ತುಂಬ ಸಂಧಿ. ಈ ಕಡೆ ಸೋಲಾರ್ ಇದೆ, ಈ ಕಡೆ ಗಿಡಗಳಿದೆ. ಇಲ್ಲಿರೋ ಎಲ್ಲ ಗಿಡಗಳನ್ನು ರಿಮೂವ್ ಮಾಡಿದ್ದೀನಿ. ಈ ಕಡೆ ತುಂಬ ಸ್ಟೋರೇಜ್ ಆಗಿಬಿಟ್ಟಿದೆ ಕಸ. ಯಾಕಂದರೆ ಎಲ್ಲಿಂದನೇ ತಳ್ಳಿದ್ರು ನಾವು ಕೂಡ ಕ್ಲೀನ್ ಮಾಡುವಾಗ ಆ ಕಡೆ ಈ ಕಡೆ ತಳ್ಳುವಾಗ ಎಲ್ಲ ಬಂದು ಇಲ್ಲೇ ಸ್ಟೋರೇಜ್ ಆಗೋದು. ಹಾಗಾಗಿ ಎಲ್ಲ ಕಸ ಇಲ್ಲೇ ಇದೆ. ಈ ಮೂಲೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಈಗ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ನಿಮಗೆ ನಾವು ವಿಡಿಯೋದಲ್ಲಿ ತೋರಿಸೋದು 1 ನಿಮಿಷ 2 ನಿಮಿಷ ಇರುತ್ತೆ ಅಷ್ಟೇ. ಬಟ್ ಇದೆಲ್ಲ ನಮಗೆ ಒಂದು ದಿನಗಟ್ಟಲೆ ಪ್ರೋಸೆಸ್ಸು ಕೆಲಸ ಆಗಿರುತ್ತೆ. ಫ್ರೆಂಡ್ಸ್, ಇಡೀ ತಾರಸಿ ಪೂರ ಗೂಡಿಸ್ದೆ. ಅದನ್ನೆಲ್ಲ ಒಂದು ಅರ್ಧ ಗಂಟೆಗೆ ಗೂಡಿಸಿ ಕ್ಲೀನ್ ಮಾಡಿ ಆಯಿತು. ಆದರೆ ಈ ಭಾಗ ಇದೆಯಲ್ಲ, ಇದನ್ನು ಗುಡ್ಸೋದಕ್ಕಂತೂ ನನಗೆ 1-2 ಗಂಟೆ ಟೈಮ್ ತೊಗೊಳ್ತು. ಈ ಪೈಪ್ಲೈನು, ಈ ಪಾಟು ಎಲ್ಲ ಸರಿ ಮಾಡಿ ಗುಡ್ಸೋವ್ರಿಗೆ ನನಗೇ ಸುಸ್ತಾಯಿತು ಫ್ರೆಂಡ್ಸ್. ಈಗ ನಾನು ಮನೆಗೆ ಹೋಗ್ತಾಯಿದ್ದೀನಿ. ಇನ್ನು ಬಾಕಿ ಇರೋ ಕೆಲಸಗಳನ್ನೆಲ್ಲ ಸಂಜೆ ಮಾಡ್ಕೊಳ್ತೀನಿ. ನೋಡಿ, ಇವೆಲ್ಲ ನಿಮಗೆ ತೋರಿಸಿದೆ. 1 ಮಂತ್ ಅಷ್ಟಾಗಿದೆ. ಈಗ ನೋಡಿ ಎಷ್ಟು ಒಳ್ಳೆ ಬೇರೆಲ್ಲ ಕೊಟ್ಕೊಂಡು ಎಷ್ಟು ಜಾಸ್ತಿ ಬೇರು ಕೊಟ್ಟಿದೆ ನೋಡ್ಬೋದು ನೀವು ಎಷ್ಟು ಬಂದಿದೆ ಅಂತ. ಇವಾಗ ಇದು ಗಿಡ ಆಗೋದಕ್ಕೆ ಆರಂಭಗೊಂಡಿದೆ. ಖುಷಿ ಆಯಿತು ನೋಡಿ. ಸುಮಾರು ಎಲ್ಲವೂ ಗಿಡ ಆಗೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಗಿಡ ಆಗ್ತಿದೆ, ಆರಂಭಗೊಂಡಿದೆ. ಇದೆಲ್ಲ ಹಳೆಯ ಗಿಡಗಳು. ಇವು ಕೂಡ ನೀಟಾಗಿದೆ ನೋಡಿ. ಪ್ರತಿಯೊಂದು ಕೂಡ ಗಿಡ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ತರಕಾರಿ ಸಿಪ್ಪೆ ಎಲ್ಲ ಆರ್ತಾಯಿತ್ತು. ಇಡೀ ತಾರಸಿ ಗಲೀಜು ಮಾಡ್ತಾಯಿತ್ತು. ಅದಕ್ಕೆ ಈ ರೀತಿ ಒಂದು ಚೀಲನ ಕಟ್ ಮಾಡಿ ಮುಚ್ಚಿದ್ದೀವಿ. ಇದರಲ್ಲೂ ಕೂಡ ಒಣಗ್ಬೋದು, ಆರಾಮಾಗಿ ಒಣಗುತ್ತೆ. ಈ ಮಣ್ಣು ಸ್ವಲ್ಪ ಇಟ್ಕೊಂಡ್ವಿ. ಈಗ ರೀಪಾಟ್ ಮಾಡೋದಿದೆ ಸಂಜೆ ಬಂದು. ಈಗ ಸುಸ್ತಾಯಿತು ಫ್ರೆಂಡ್ಸ್, ಮನೆಗೆ ಹೋಗ್ತಾಯಿದ್ದೀವಿ.